ವಿಜಯನಗರದಲ್ಲಿ ಅಯೋಧ್ಯೆ ರೈಲಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಅಲ್ಲಿ ಹೀಗೆ ಆಗತ್ತೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಬೆದರಿಕೆ ಹಾಕಿದವರನ್ನ ಒದ್ದು ಒಳಗೆ ಹಾಕಬೇಕು. ವೋಟ್ ಬ್ಯಾಂಕ್ಗಾಗಿ ಕಾಂಗ್ರೆಸ್ನಿಂದ ಉತ್ತೇಜನ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಈ ರೀತಿಯ ಪ್ರಕರಣ ಹೆಚ್ಚಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಪ್ರಹ್ಲಾದ್ ಜೋಶಿ. ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗದ ಕಾಂಗ್ರೆಸ್ಸು ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವರು ಯಾವತ್ತೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ. ನಾವು ಯಾರಿಗೂ ಸಹಿತ ಈ ರೀತಿಯಾದಂಥ ಉತ್ತೇಜನವನ್ನು ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ. ಅಯೋಧ್ಯಕ್ಕೆ ಹೋಗಿ ಬರೋವ್ರಿಗೆ ಅಯೋಧ್ಯಕ್ಕೆ ಹೋಗಿ ಬರ್ತಾರೆ, ಹೋಗಿ ಬರೋರು ಮಕ್ಕಾ ಮದೀನಾಕ್ಕೂ ಹೋಗ್ತಾರೆ, ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒದ್ದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾಯಿದೆ. ಅವ್ರಿಗೇನು ಅನ್ನಿಸಿದೆ ಅಂದ್ರೆ BJP ಸರ್ಕಾರ ಇರುವವರೆಗೆ KGLD DGLD ಹಿಡಿದುಕೊಂಡು ಹುಬ್ಬಳ್ಳಿಯ ಹಳೆಯ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನನ್ನು ಏನು ಮುತ್ತಿಗೆ ಹಾಕಿಯಲ್ಲಿ ಆಫೀಸರ್ಸನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಅದರೆಲ್ಲದರಲ್ಲಿ ಇವ್ರು ಬಂದ ನಂತರ ಲೆಟರ್ ಬರೆದ್ರು ಮತ್ತು ಹೊರಗೆ ಬಿಟ್ರು. ಅವರು ಕಾಂಗ್ರೆಸ್ ಸರ್ಕಾರ ಐತಿ ಏನು ಮಾಡಿದ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಅವ್ರು ಇರೋದ್ರಿಂದ ಅಪರಾಧಿಗಳು, ಅಪರಾಧ ಜಗತ್ತಿನಲ್ಲಿರೋರು ಕಟ್ಟುನಿಟ್ಟಿನ ಸರ್ಕಾರ ಈ ವಿಚಾರವನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕು. ಯಾಕಂದ್ರೆ ಈ ತರ ಗಲಾಟೆ ಆದಾಗ ಆರೋಪಿಯನ್ನ ಅಲ್ಲಿದ್ದವರೇ ಹಿಡ್ಕೊಟ್ರು ಕೂಡ ಪೊಲೀಸರು ಆತನಿಗೆ ಬೈದು ಬಿಟ್ಟು ಕಳಿಸ್ತಾರೆ ಅಂತ ಅಂದ್ರೆ ಯಾಕಂದ್ರೆ ಅಲ್ಲಿದ್ದವರು ಕೇಳಿದಂತ ಪ್ರಶ್ನೆ ಇದೇನೆ. ಪರಿಷತ್ನಲ್ಲೂ ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದು ಇದೇ ವಿಚಾರವಾಗಿ. ಹಾಗಾಗಿ ಈ ಪ್ರಕರಣ ಎಷ್ಟು ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಇದು ರಿಪೀಟ್ ಆಗಬಾರ್ದು. ಇವತ್ತು ಹಾಕಿದಂತಹ ಬೆದರಿಕೆ ನಾಳೆ ಇನ್ನೊಂದು ರೀತಿಯಾದಂತಹ ಮಜಲನ್ನ ಪಡ್ಕೋಬಾರ್ದು. ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಸ್ಟ್ಯಾಂಡ್ ತಗೊಳುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.